ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಈ ದಿನದಂದು. ಆದರೆ ಕಾರ್ತಿಕ ಮಾಸದಲ್ಲಿ ಬರೋ ಪ್ರತಿಯೊಂದು ಸೋಮವಾರನೂ ಎಲ್ಲರೂ ಮಾಡಿದ್ದಾರೆ. ಕಾರ್ತಿಕ ಸೋಮವಾರ ದಿವಸ ದೀಪ ಹಚ್ಚೋದನ್ನು ಕಾರಣಾಂತರದಿಂದ ಮಾಡೋದು ಆಗಿದ್ದಿಲ್ಲ. ಅದಕ್ಕೋಸ್ಕರ ಈ ಕೊನೆ ಸೋಮವಾರ ನನಗೆ ಅವಕಾಶ ಸಿಕ್ತು. ನಾನು ಇದಕ್ಕೆ ಮಾಡಿದ್ರಾಯಿತು ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ದೀಪವನ್ನು ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕು ಅನ್ನೋಂಥ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಆದರೆ ಇವತ್ತು ಸಾಯಂಕಾಲ, ಸೋಮವಾರ ಸಾಯಂಕಾಲ ದೀಪನ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಈ ವರ್ಷ ಹಚ್ಚೋಕ್ಕಾಗಲಿಲ್ಲ, ದಯವಿಟ್ಟು ಮುಂದಿನ ವರ್ಷನಾದರೂ ಈ ದೀಪವನ್ನು ಹಚ್ಚಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಯಾವ ರೀತಿಯಾಗಿ ನಾವು ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ವಿಡಿಯೋ ನೋಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಕೂಡ ರೆಡಿ ಮಾಡಿಕೊಂಡು ದೀಪವನ್ನು ಹಚ್ಚಿ. ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂತಂದ್ರೆ ನೋಡ್ಕೊಳ್ಳಿ. ಇಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಚ್ಚಬೇಕಂತೆ. ಈ ರೀತಿ ಆ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯವಾಗದಿದ್ದಲ್ಲಿ ಮನೆ ಮುಂದೆ ನಿಮ್ಮ ತುಳಸಿ ಗಿಡ ಇರೋ ಕಡೆ, ತುಳಸಿ ಗಿಡ ಇರುತ್ತಲ್ಲ ಅಲ್ಲಿ, ಅದ್ರ ಮುಂದ್ಗಡೆ ಈ ರೀತಿಯಾದಂಥ ಮಣಿ ಎಲ್ಲ ಹಾಕಿಬಿಟ್ಟು, ರಂಗೋಲಿ ಹಾಕಿಬಿಟ್ಟು ಅಲಂಕರಿಸಿ ದೀಪನ ಹಚ್ಚಬಹುದು. ನಾನು ಕೂಡ ಇಲ್ಲಿ ಮನೆ ಮುಂದೆ ತುಳಸಿ ಗಿಡ ಇರುತ್ತಲ್ವ ಅಲ್ಲಿ, ಆ ತುಳಸಿ ಗಿಡದ ಮುಂದೆನೇ ದೀಪವನ್ನು ಹಚ್ಚಿದ್ದೀನಿ. ಮತ್ತು ಈ ದೀಪ ಎಲ್ಲ ಹಚ್ಚಿದ ಮೇಲೆ, ಈ ದೀಪದ ಪೂಜೆ ಆದಮೇಲೆ 108 ಸರ್ತಿ ಓಂ ನಮಃ ಶಿವಾಯ ಅಂತ ಜಪನೂ ಮಾಡಬೇಕಾಗುತ್ತೆ. ಇಲ್ಲಿ ಜಪ ಮಾಡೋದು ತುಂಬ ಮುಖ್ಯ. ಆ ದೀಪವನ್ನು ನೋಡ್ತಾ ನೋಡ್ತಾ ನಮ್ಮ ಲಕ್ಷ್ಯ ಬೇರೆ ಕಡೆ ಇಲ್ಲದೆ ಅಲ್ಲೇ ಇರೋ ಕಡೆ ಅಲ್ಲೇ ಇದ್ದು ಓಂ ನಮಃ ಶಿವಾಯ ಅಂಥೇಳಿ 108 ಸರ್ತಿ ಶಿವನ ಧ್ಯಾನವನ್ನು ಮಾಡಬೇಕು. ಇದೆಲ್ಲ ಪೂಜೆ ಆದಮೇಲೆ, ಶಿವನ ಧ್ಯಾನ ಕೂಡ ಆದಮೇಲೆ ಎಲ್ಲರೂ ನಮಸ್ಕರಿಸಿ, ಈ ದೀಪ ಶಾಂತಿ ಆದಮೇಲೆ ಈ ದೀಪದಲ್ಲಿರೋ ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಎಲೆ ಅಡಿಕೆ ನೀವು ಉಪಯೋಗಿಸಿ ಅಡುಗೆ ಮಾಡೋದಾದರೆ ಮಾಡಬಹುದು. ಇಲ್ಲದ್ರೆ ಒಂದಿಡಿ ಅಕ್ಕಿನ ತಗೊಂಡು ನಿಮ್ಮ ಡಬ್ಬದಲ್ಲಿ, ಚೀಲದಲ್ಲಿ ಹಾಕಿಬಿಟ್ಟು, ಅಕ್ಕಿ ಚೀಲದಲ್ಲಿ, ಅಕ್ಕಿ ಡಬ್ಬದಲ್ಲಿ ಹಾಕಿಬಿಟ್ಟು ಉಳಿದಿದ್ದೆಲ್ಲದನ್ನು ಆಕಳಕ್ಕೆ ಕೊಟ್ಟರೆ ನಡೆಯುತ್ತೆ. ನಮ್ಗೆ ಆಕಳನೇ ಬರಲಿಲ್ಲ, ಏನು ಮಾಡಲಪ್ಪ ಅನ್ನೋರು ಹರಿಯೋ ನೀರಿಗೆ ಬಿಟ್ಟರು ನಡೆಯುತ್ತೆ. ನಾನು ಕೂಡ ಈ ಅಕ್ಕಿ ಬೆಲ್ಲದಿಂದ ಪಾಯಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಿಷ್ಟು ಅಕ್ಕಿನ ಚೀಲದಲ್ಲಿ ಹಾಕಿಬಿಟ್ಟು ಒಂದಿಷ್ಟು ಅಕ್ಕಿ ಬೆಲ್ಲ ಸೇರಿಸ್ಬಿಟ್ಟು ಪಾಯಸನ ಮಾಡ್ತೀನಿ. ಹಾಗೆ ಇದರಲ್ಲಿರೋ ಹೂವು ಮತ್ತು ಪತ್ರಿ ಏನಿದೆ ಇದು ಎಲ್ಲದನ್ನು ಹರಿಯೋ ನೀರಿಗೆ ಬಿಡಬೇಕು. ಅಲ್ಲಿ ಇಲ್ಲಿ ಹಾಕಿ ತುಳಿಯೋದು ಬೇಡ, ಹರಿಯೋ ನೀರಿಗೆ ಬಿಟ್ಟರೆ ಒಳ್ಳೆಯದು. ನಾನು ಕೂಡ ಹರಿಯೋ ನೀರಿಗೆ ಬಿಡ್ತೀನಿ. ನೋಡ್ಕೊಳ್ಳಿ ಮುಂದೆ ವಿಡಿಯೋ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಸರ್ತಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದೇ ರೀತಿ ವಿಡಿಯೋ ನಾನು ಹಾಕ್ತಾ ಇರ್ತೀನಿ, ವಾಚ್ ಮಾಡ್ತಾ ಇರಿ. ಈಗ ನೋಡಿ, ಪೂಜೆ ಮುಗಿಯೋವರೆಗೂ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಬಾಯ್.